ಪಿರಿಯಾಪಟ್ಟಣ ಬೆಟ್ಟದಪುರ ಮುಖ್ಯ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದ್ದು ವಾಹನ ಸವಾರರು ಪರದಾಟ ಅನುಭವಿಸುತ್ತಿದ್ದಾರೆ. ಶಕ್ತಿ ದೇವತೆಗಳ ನಗರ ಎಂದೆನಿಸಿಕೊಂಡಿರುವ ಪಿರಿಯಾಪಟ್ಟಣದ ರಸ್ತೆಯ ವ್ಯವಸ್ಥೆ ಹೇಗಿದೆ ನೀವೇ ಒಮ್ಮೆ ನೋಡ್ಬಿಡಿ. ಪ್ರತಿ ವರ್ಷ ಹೆಚ್ಚು ಮಳೆ ಸುರಿದಾಗಲೆಲ್ಲ ಇದೇ ದುಸ್ಥಿತಿ. ಕಾಲುವೆಗಳು ಸಂಪೂರ್ಣ ಮುಚ್ಚಿ ಹೋಗ್ತವೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಅಧಿಕಾರಿಗಳು ಕಾಲುವೆಗಳನ್ನು ಸರಿಪಡಿಸೋದೇ ಇಲ್ಲ. ಪಟ್ಟಣದ ದೊಡ್ಡ ಕೆರೆ ಮತ್ತು ಚಿಕ್ಕ ಕೆರೆ ತುಂಬಿ ಕೋಡಿ ಬಿದ್ದಾಗಲೆಲ್ಲ ಅಕ್ಕಪಕ್ಕದ ಬಡಾವಣೆಗೆ ನೀರು ನುಗ್ಗಿ ಜಲಾವೃತಗೊಂಡು ರಸ್ತೆಯ ಮುಖಾಂತರ ಹರಿದು ಜಲಾವೃತಗೊಂಡ ನಂತರ ಜೆಸಿಬಿ ಯಂತ್ರವನ್ನು ಕರೆಸಿ ಕಾಲುವೆಗಳನ್ನು ಸರಿಪಡಿಸುತ್ತಾರೆ. ಪ್ರತಿ ವರ್ಷವೂ ಇದೇ ತರ ಘಟನೆ ನಡೆದರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸಿಕೊಂಡು ಮುನ್ನೆಚ್ಚರಿಕಾ ಕ್ರಮ ವಹಿಸಿ ಕಾಲುವೆಗಳನ್ನು ಸರಿಪಡಿಸಿದ್ರೆ ಇಂತಹ ಪರಿಸ್ಥಿತಿ ಮತ್ತೆ ಮರುಕಳಿಸೋದಿಲ್ಲ. ಇನ್ಮುಂದಾದರೂ ಅಧಿಕಾರಿಗಳು ಕಾಲುವೆಗಳನ್ನು ಸರಿಪಡಿಸ್ತಾರಾ ಕಾದ್ ನೋಡಬೇಕಿದೆ. ಶಾಂತಕುಮಾರ್, ನ್ಯೂಸ್ 5 ಪಿರಿಯಾಪಟ್ಟಣ. ಕಾಲುವೆಗಳು ಸರಿ ಇಲ್ಲ. ಅಲ್ಲಿ ಕಾಲುವೆ ಮಾಡೋರು ಮೇನ್ ಡ್ರೈನೇಜು ಅದು ಸರಿ ಇಲ್ಲ, ಎಲ್ಲ ಬ್ಲಾಕ್ ಆಗೈತೆ. ಅವೆಲ್ಲ ಸಮಸ್ಯೆ ಆಗಿದೆ. ಪ್ರತಿ ವರ್ಷನೂ ಹಿಂಗೇನಾ? ಸರ್ ಪ್ರತಿ ವರ್ಷನೂ ಹಿಂಗೇನಾ? ಸರ್ ಪ್ರತಿ ವರ್ಷ ಮಳೆ ಆಗಲಿ ಇದ್ರದ್ದೆಲ್ಲ ಅಧಿಕಾರಿಗಳಾಗಲಿ ಯಾರು ಟೌನ್ ಪಂಚಾಯತಿಯವರಾಗಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಹಂಗಾಗಿ ಸಮಸ್ಯೆ ಐತೆ ಸರ್. ಇದು ಸಾರ್ವಜನಿಕರಾಗಿ ನೋಡ್ತೀವಿ ನೀವು, ಎಲ್ಲ ಸಮಸ್ಯೆ ಐತೆ ಸರ್. ಇಲ್ಲಿ ಟೌನೇ ಇದೆ ಅಲ್ಲೇ, ಮತ್ತೆ ಕೆರೆ ಇದೆ ಅಲ್ವಾ, ರೋಡು ಸರಿ ಇಲ್ಲ, ಇಲ್ಲಿ ಡ್ರೈನೇಜ್ ಸರಿ ಇಲ್ಲ ವ್ಯವಸ್ಥೆ, ಹಾಗೆ ಎಲ್ಲ ಫುಲ್ ಬ್ಲಾಕ್ ಆಗುತ್ತೆ. ಇಸ್ಮಾಯಿಲ್ ಮಾತಾಡಿ, ಏನಂದ್ರೆ ಮಾತಾಡೋದೆ ಇದ್ರ ಬಗ್ಗೆ. ನಿಮ್ಮಲ್ಲೇ ಬಿಲ್ಡಿಂಗ್ ಮಾಡ್ಕೊಂಡ್ರು ಡ್ರೈನೇಜಲ್ಲಿ ಎಲ್ಲ ಡ್ರೈನೇಜ್ ವ್ಯವಸ್ಥೆ ಇಲ್ಲ ಇಲ್ಲಿ.